ಇವತ್ತಿನವರೆಗೆ ಶಕ್ತಿ ಯೋಜನೆಯಲ್ಲಿ 701 ಕೋಟಿ ಜನರು ಉಚಿತವಾಗಿ ಅಂದ್ರೆ ಪುಕ್ಕಟಿಯಾಗಿ ಪ್ರಯಾಣ ಮಾಡಿದ್ದಾರೆ. ಅಲ್ಲಿ ಜಾತಿ ನೋಡಿದೀವ 701 ಕೋಟಿ. ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆ ಇದ್ದಾರೆ. ಆ 7 ಕೋಟಿ ಜನಸಂಖ್ಯೆಯಲ್ಲಿ 3.5 ಕೋಟಿ ಮಹಿಳೆಯರು. ಆ 3.5 ಕೋಟಿ ಜನ ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದು. ಯಾರು ಕೂಡ ಟಿಕೆಟ್ ತಗೊಳ್ಬೇಕಾದಂತ ಅಗತ್ಯ ಇಲ್ಲ. ತಗೋತಾ ಇದ್ದೀರಿ ನಮ್ಮ ಮಾತಾಡಿ, ಯಾಕೆ ಮಾತಾಡಲ್ಲ? ಇದೇ ಇಲ್ಲಿ ಹಿಂದ್ಗಡೆ ಇರತಕ್ಕಂಥ ಮಹಿಳೆಯರು ಟಿಕೆಟ್ ತಗೋತಿಲ್ಲ. ನಿಮ್ ಕೆಲ್ಸಕ್ಕೆ ಹೋಗ್ಲಿ, ಶಾಲೆಗೆ ಹೋಗ್ಲಿ, ಅಥವಾ ಪ್ರವಾಸ ಇದಕ್ಕೆ ಹೋಗ್ಲಿ, ದೇವಸ್ಥಾನಗಳಿಗೆ ಹೋಗ್ಲಿ, ನಿಮ್ಮ ತಾಯಿ ಮನೆಗೆ ಹೋಗ್ಲಿ, ಯಾವತ್ತಾದ್ರೂ ಟಿಕೆಟ್ ತಗೊಳಂಗಿಲ್ಲ. ಆ ದುಡ್ಡೆಲ್ಲ ಉಳಿತಾಯ ಆಗ್ತದೆ.